ನೀವು ಅಟ್ರಾಕ್ಟಿವ್ ಇದೀರಾ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಟೀ ಝೋನ್. ಹುಡುಗರು ಅವ್ರಿಗೆ ಕೇರೆ ಮಾಡ್ಕೊಳಲ್ಲ ಜಲ್ದಿ. ಇದು ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೊಂಡು ಬಿಯರ್ಡ್ ಬರ್ಸ್ಕೊಂಡೆ. ಇದರಿಂದ ಏನು ಯೂಸು ಏನಂತ ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ನಿಮ್ಮ ಸ್ಕಿನ್ನ ಈ ಥರ ರೋಪ್ ಮಾಡ್ಕೊಳ್ಳಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ರೋಲರ್ ಅಥವಾ ಮಸಾಜರ್ ಅಂತ ಬರುತ್ತೆ. ಈ ಕೆಲವರಿಗೆ ದೊಡ್ಡದಿರುತ್ತೆ, ಇದು ಮುಂದೆ ಬಂದಿರುತ್ತೆ, ಇಲ್ಲ ಒಳಗಿರುತ್ತೆ, ಕೆಲವರಿಗೆ ಫ್ಲಾಟ್ ಇರುತ್ತೆ. ನಿಮ್ಮ ಅಪ್ಪಾಜಿಗೆ ಜೆನೆಟಿಕ್ಸ್ ಆಗಿ ಬಿಯರ್ಡ್ ಇಲ್ಲ ಅಂದ್ರೆ ಸಮೇತ ನಿಮಗೆ ಬಿಯರ್ಡ್ ಬರುತ್ತೆ. Here we go. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ಇನ್ ಸ್ಪೇಸ್. ಈ ಒಂದು ವಿಡಿಯೋದಲ್ಲಿ ಈ ಥರ ಇದ್ದಿದ್ದು ನಾನು ಈ ಥರ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಏನೇನು ಸ್ಟೆಪ್ಸ್ ತಗೊಂಡೆ ಅಂತ ಹೇಳ್ತೀನಿ. ಮತ್ತು ನಂದೊಂದು ಚಿಕ್ಕ ಪುಟ್ಟ ರೋಟೀನ್ನ ತೋರಿಸ್ತೀನಿ. ಈ ಒಂದು ರೋಟೀನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಸಮೇತ ವೈಟ್ ಆಗ್ಬೋದು. ನಮ್ಮ ಬ್ರೈಟು ಶೈನಿ ಅವೆಲ್ಲ ಏನಲ್ಲ, ಕರ್ರಗಿಂದ ಬೆಳ್ಳಗಾಗ್ತೀರ, ಒಂದೇ ಮಾತು ಅಷ್ಟೇ. ಯಾಕಂದರೆ ನಾನು ಮುಂಚೆ ಹಿಂಗೆ ಇದ್ದಿದ್ದು ಕರ್ರಗೆ, ಬಟ್ ಈಗ ಫುಲ್ ವೈಟ್ ಇದ್ದೀನಿ ಅಂತ ಹೇಳೋಕ್ಕಲ್ಲ, ನಾನು ಬ್ರೌನಿಶ್ಗಾರು ಬಂದಿದ್ದೀನಿ. ಈ ಥರ ಬಂದರೆ ನೀವು ಚೆನ್ನಾಗಿ ಕಾಣ್ತೀರಾ ಡಾರ್ಕಿಶ್ ಬ್ರೌನ್ ಬಂದರೆ, ಎಸ್ಪೆಷಲಿ ಹುಡುಗಿಯವ್ರಿಗೆ ಏನಾದ್ರು ಪಿಂಪಲ್ಸ್ ಇದ್ದರೆ ಅದು ಯಾವ ಥರ ಹೋಗ್ಸಂಬೋದು ಅಂತಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮುಖ ತೊಳ್ಕೊಳ್ಳೋಣ. ನಾನು ನಿಮಗೆ ತೋರಿಸ್ಬೇಕಂತಲೇ ನಾನು ಮುಖ ತೊಳ್ಕೊಂಡಿಲ್ಲ, ಏನಿಲ್ಲ. ಇವಾಗ ಎದ್ದ ತಕ್ಷಣ ಹಂಗೆ ವಿಡಿಯೋ ಮಾಡ್ತಿದ್ದೀನಿ. ಎದ್ದ ತಕ್ಷಣ ಈ ಥರ ಫೇಸ್ ಇರುತ್ತೆ ನಿಮ್ಮದು. ಸೊ ಈ ಥರ ಫೇಸ್ ಎದ್ದ ತಕ್ಷಣ ಇರಬೇಕಂದ್ರೆ ನೈಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀರು ಯೂಸ್ ಮಾಡ್ತೀನಿ ಅಂತ ಮೈಕ್ ನಾನು ಯೂಸ್ ಮಾಡ್ತಿಲ್ಲ, ವಾಯ್ಸ್ ಕ್ಲಿಯರಾಗಿ ಬರ್ತಿದೆ ಅನ್ಕೊಂತೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಯಾವುದೇ ಆಗಿದ್ರು ಫಸ್ಟು ನಿಮ್ಮ ಮುಖದಲ್ಲಿ ಯಾವತ್ತೇ ಆಗಲಿ ಈ ಥರ ಆಯಿಲ್, ನೀವು ಇಲ್ಲಿ ಮುಟ್ಟು ನೋಡ್ಕೊಂಡ್ರೆ ಆಯಿಲ್ ಇರುತ್ತೆ ನಿಮಗೆ. ಆಯಿಲ್ ಅಥವಾ ಧೂಳು ಕುತ್ಕೊಳ್ಳೋಕ್ಕೆ ಯಾವತ್ತೂ ಬಿಡಬಾರ್ದು. ಇದು ಫಸ್ಟ್ ಸ್ಟೆಪ್ ನೀವು ಯಾವುದೇ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರು. ಸೊ ಬನ್ನಿ, ನಾನು ಗರ್ಲ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ರೀಸೆಂಟಾಗಿ. ಇದಕ್ಕಿಂತ ಮುಂಚೆ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಫೇವ್ರೇಟ್ ಮಸ್ಟಾರ್ಡ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಸೊ ಈ ಫೇಸ್ ವಾಶ್ನ ಯಾವ ಥರ ಯೂಸ್ ಮಾಡೋದು, ತುಂಬ ಜನ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಬಟ್ ಯಾವ ಥರ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ನಾನು ತುಂಬ ಜನಕ್ಕೆ ನನ್ನ ಫ್ರೆಂಡ್ಸಿಗೂ ಹೇಳಿದ್ದೀನಿ, ಅವರು ಕೂಡ ಇದೇ ಥರ ಮಾಡಿ ಇಂಪ್ರೂವ್ ಆಗಿದ್ದಾರೆ. ಅವ್ರ ರಿಸಲ್ಟ್ ಸಮೇತ ನಾನು ನಿಮ್ಗೆ ಹಾಕ್ತೀನಿ. ಸೊ ಯಾವ ಥರ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಫಸ್ಟು ಫೇಸಿಗೆ ಸ್ವಲ್ಪ ನೀರು ಹಾಕೊಂಡ್ರೆ ಏನು ಮಾಡ್ತೀರಾ, ತುಂಬ ಜನ ಈ ಥರ ಮಾಡ್ತೀರಾ. ಆ ಥರ ಹೋಗ್ಬಾರ್ದು. ಸುಮ್ಮನೆ ಹನಿ ನಿಮ್ಮ ಮುಖದಲ್ಲಿ ಬೀಳೋ ಥರ ಮಾಡ್ಕೊಳ್ಬೇಕು ಅಷ್ಟೇ. ಇಷ್ಟೇ ಸುಮ್ಮನೆ ಹಿಂಗೆ ಟ್ಯಾಪ್ ಥರ ಅಷ್ಟೇ ಮಾಡ್ಕೊಳ್ಬೇಕು. ಸೊ ಜಸ್ಟ್ ನೀವು ಈ 2 ಫಿಂಗರ್ಸ್ಗೆ ಮಾತ್ರ ನೀವು ನಿಮ್ಮ ಒಂದು ಫೇಸ್ ವಾಶ್ನ ಅಪ್ಲೈ ಮಾಡ್ಕೊಳ್ಬೇಕು ಈ ಥರ. ಸೊ ಇಲ್ಲೇ ಇರೋದು ಮೇನ್ ಗೇಮ್ ಚೇಂಜರು. ತುಂಬ ಜನ ನಾನು ನೋಡಿದ್ದೀನಿ, ಹುಡುಗರು ಅವ್ರಿಗೆ ಕೇರೆ ಮಾಡ್ಕೊಳಲ್ಲ ಜಲ್ದಿ, ಸುಮ್ಮನೆ ಮಾಡ್ಕೊತಾರೆ. ಸೊ ಫಸ್ಟ್ ಅಪ್ ಸೈಡ್, ಆಮೇಲೆ ನೀವು ಯಾವತ್ತೇ ಇದ್ರೂ ಕ್ಲಾಕ್ ವೈಸ್ ಬರಬೇಕು ಈ ಥರ. ಮತ್ತು ಇಲ್ಲಿಂದ ನೀವು ಪುಷ್ ಮಾಡ್ಕೊಳ್ಬೇಕು ಅಪ್ ಸೈಡ್. ನೀವು ಯಾವುದೇ ಫೇಸ್ ವಾಶ್, ಯಾಕಂದರೆ ಈ ಫೇಸ್ ವಾಶ್ ನಿಮ್ಮ ಫೇಸಲ್ಲಿರೋ ಧೂಳು ತೆಗಿಬೇಕಂದ್ರೆ ಇದೇ ಪ್ರೊಸೆಸ್ ಯೂಸ್ ಮಾಡಬೇಕು. ಸೊ ನಿಮಗೆ ಟೈಮ್ ಇಲ್ಲ, ನಾನು ಅವೆಲ್ಲ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಒಂದು ಇದು ಬರುತ್ತೆ ಅಮೆಝಾನಲ್ಲಿ, ಫೇಸ್ ಸ್ಕ್ರಬ್ಬಿಂಗ್ ಮಾಡ್ಕೊಳಕ್ಕೆ. ಸೊ ಅದು ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಅದು ಫೇಸ್ ಒಳಗೆ ಹೋಗಿ, ಈ ಥರ ಫೇಸ್ ಒಳಗೆ ಹೋಗಿ ಕರೆಕ್ಟಾಗಿ ಎಲ್ಲ ನಿಮ್ಮ ಬ್ಲ್ಯಾಕ್ ಹೆಡ್ಸು ಅದೆಲ್ಲ ತೆಗೆಯುತ್ತೆ. ನೀವು ಒಳ್ಳೆ ಫೇಸ್ ವಾಶನ್ನು ಯೂಸ್ ಮಾಡಬೇಕು. ಸೊ ಈಗ ರೀಸೆಂಟಾಗಿ ಚೆನ್ನಾಗಿರೋದಾದ್ರೆ ಗರ್ ಫೇಸ್ ವಾಶು, ಅದನ್ನು ಯೂಸ್ ಮಾಡಿ. ಜಾಸ್ತಿ ಕೆಮಿಕಲ್ ಇರೋದೆಲ್ಲ ಮಾಡೋಕ್ಕೋಗ್ಬೇಡಿ. ಹುಡುಗಿಯವ್ರಿಗೆ ಏನು ಒಂದು ಅಡ್ವೈಸ್ ಅಂದರೆ, ತುಂಬ ಜನ ಹುಡುಗಿರು ಮೇಕಪ್ ಎಲ್ಲ ಭಾಳ ಹಾಕ್ಕೊಳ್ತೀರಾ. ಅದು ಹಾಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ, ನೀವು ಏಜ್ ಆಗಿರೋ ಥರ ಕಾಣ್ಕೊಂತ ಹೋಗ್ತೀರಾ ಅಷ್ಟೇ. ಸೊ ಇಷ್ಟೇ, ಈ ಥರ ನೀಟಾಗಿ. ತುಂಬ ಜನ ಏನು ಮಾಡ್ತಾರೆ, ಈ ಥರ ಎಲ್ಲ ಫೇಸ್ ವಾಶ್ ಯೂಸ್ ಮಾಡಿದಾದ್ಮೇಲೆ ಮುಖ ತೊಳ್ಕೊಂಡ್ಬಿಡ್ತಾರೆ. ಜಸ್ಟ್ ಒಂದು 10 to 15 ಸೆಕೆಂಡ್ಸ್ ಡ್ರೈ ಆಗಿ ಬಿಡಬೇಕು. ಸೊ ಡ್ರೈ ಆಗಿಬಿಟ್ಟಾಗ ಏನಾಗುತ್ತಂದರೆ ಅದು ಹಂಗೆ ಕುತ್ಕೊಳ್ಳುತ್ತೆ ಸ್ಕಿನ್ ಮೇಲೆ. ಅವಾಗ ನೀವು ತೊಳ್ಕೊಂಡಾಗ ಏನಾದ್ರು ಡಟ್ ಅಥವಾ ಆಯಿಲ್ ಇದ್ರೆ ಚೆನ್ನಾಗಿ ಹೊರಗೆ ಬರುತ್ತೆ ಅದು. ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಯಾವ್ದಾದ್ರು ಒಂದು ಸಪ್ರೇಟ್ ಕ್ಲಾತ್ ಇಡಿ ಫೇಸಿಗೆ ಅಂತಾನೆ. ಯಾಕೆ ಬ್ರೋ ಅಂದರೆ, ನೀವು ಬಾಡಿನ ಈ ಥರ ತೊಳ್ಕೊಳ್ತೀರಾ, ಜನರಲ್ ಆಗಿ ವಾಶ್ ಮಾಡ್ಕೊತೀರಾ. ಸೊ ನಿಮ್ಮ ಹತ್ರ ಶೋಲ್ಡರಲ್ಲಿರೋ ಬ್ಯಾಕ್ಟೀರಿಯಾಗೂ, ಫೂಟಲ್ಲಿರೋ ಬ್ಯಾಕ್ಟೀರಿಯಾಗೂ, ಮುಖದ ಮೇಲೆ ಇರೋ ಬೇರೆದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವತ್ತಾಗಲಿ ಈ ಥರ ಒಂದು ಸಪ್ರೇಟ್ ಟವಲ್ ಯೂಸ್ ಮಾಡಿ. ಬ್ರೋ ಇದು ಸಪ್ರೇಟ್ ಟವಲ್ ಬಾಡಿಗೆ ಫೇಸಿಗೆ ಜಸ್ಟ್ 30 ರೂಪೀಸ್ ಇದು. ಅಷ್ಟು ನಿಮ್ಮ ಫೇಸಿಗೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನೀವು. ಆ ಥರ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿಲ್ಲ ಅಂದರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಮತ್ತು ಭಾಳ ಇಂಪಾರ್ಟೆಂಟ್ ಇದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಜಸ್ಟ್ ಈ ಥರ ಟ್ಯಾಪ್ ಮಾಡ್ಕೊಂಡ್ರಿ ಫೇಸ್ ಮೇಲೆ. ಮೈಕ್ ಯೂಸ್ ಮಾಡ್ತಿದ್ದೀನಿ, ನೀರು ಯೂಸ್ ಮಾಡಲ್ಲ ಅಂತ. ಸರಿ ನೋಡಿ, ಒಂದೇ ಫೇಸ್ ವಾಶ್, ನಾನು ಫೇಸ್ ವಾಶ್ ಅಷ್ಟೇ ಮಾಡಿದ್ದು. ಡಿಫ್ರೆನ್ಸ್ ಗೊತ್ತಾಯ್ತಾ?
ಏನು ಬಿಟ್ಟರೆ ಏನು ಮಾಡಿಲ್ಲ. ಇನ್ನು ಕೆಲವ್ರು ಜನ ಬ್ರೋ ಬಿಡು ಬ್ರೋ ನೀನು ಐಫೋನಲ್ಲಿ ಶೂಟ್ ಮಾಡ್ತಿರ್ತೀಯ ಅದಕ್ಕೆ ಹಿಂಗೆ ಬರ್ತೀಯ ಅನ್ಬೋದು. ನಾನು ಐಫೋನಲ್ಲಿ ಶೂಟ್ ಮಾಡ್ತಿಲ್ಲ, ರಿಯಲ್ಮಿ 11 Pro 5G ಆ್ಯಂಡ್ರಾಯ್ಡಲ್ಲಿ ಯೂಸ್ ಮಾಡ್ತೀನಿ. ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಮಾಡ್ಬಿಡ್ತಾರೆ, ಅವ್ರಿಗೆ ಈ ಥರ ಸ್ಕಿನ್ನೇ ಇರಲ್ಲ ಅವರಿಗೆ. ಲೈಟಿಂಗ್ ಹಾಕೊಂತಾರೆ, ಲೈಟಿಂಗ್ ಹಾಕೊಂಡ್ಬಿಟ್ಟು ಐಫೋನ್ ಇಟ್ಕೊಂತಾರೆ. ಐಫೋನಲ್ಲಿ ಜನರಲಾಗಿ ನೀವು ಬ್ಲ್ಯಾಕ್ ಇದ್ರೇ ಎಷ್ಟೋ ಚೆನ್ನಾಗಿ ಬರ್ತೀರಾ, ಅಂದರೆ ವೈಟಿಶ್ ಪಿಂಕ್ ಬರ್ತೀರಾ. ಸೊ ಅದಕ್ಕೆ ಇದು ಹೇಳ್ತಿರೋದು, ನೀವು ರಿಯಲ್ ಲೈಫಲ್ಲಿ ಚೆನ್ನಾಗಿ ಕಾಣಬೇಕು. ನೀವು ರೀಲಲ್ಲಿ ಚೆನ್ನಾಗಿ ಕಾಣೋಕ್ಕೆ ಅದೆಲ್ಲ ಬಿಟ್ಬಿಡಿ. ರಿಯಲ್ ಲೈಫಲ್ಲಿ ನೀವೇ ಅಪ್ರಿಷಿಯೇಟ್ ಮಾಡ್ಕೊಬೇಕು, ಆ ಥರ ಸ್ಕಿನ್ ಅಚೀವ್ ಮಾಡಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇದು ಸದ್ಯಕ್ಕೆ ಇದೈತೆ, ನಾನು ಜನರಲಾಗಿ ಬೇರೆ ಡಿ10 ಫೇಸ್ ಹಾಕ್ಕೊಂತೀನಿ. ಸೊ ಇವತ್ತಿದು ಫೇಸ್ ಪ್ಯಾಕ್ ಹಾಕೋಣ ನಾನು ಕುಕುಂಬರಿಂದು. ಇದರಿಂದ ಏನು ಯೂಸು ಏನಂತ ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಸೊ ಇದನ್ನ ಹಾಕೋಣಕ್ಕಿಂತ ಮುಂಚೆನೂ ತುಂಬಾ ಸ್ಕಿನ್ ಡ್ರೈ ಮೇಲೆ ಹಾಕೋಣೋದಕ್ಕಿಂತ ಒಂದು ಸ್ವಲ್ಪ ನೀರು ತಾಳ್ರಿ, ಇಷ್ಟೇ, ಎಷ್ಟು ನೀರು ತಾಳ್ರಿ, ಜಸ್ಟ್ ಟ್ಯಾಪ್ ಮಾಡ್ಕೊಳ್ರಿ ಈ ಥರ. ಸೊ ಈ ಥರ ಟ್ಯಾಪ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ 3 ಫಿಂಗರ್ಸ್ ರೂಲ್ ಥರ ಇಷ್ಟ ಹಾಕೊಳ್ರಿ, ಅಪ್ಲೈ ಮಾಡ್ಕೊಳ್ರಿ. ಹುಡುಗಿಯವ್ರು ಫುಲ್ ಫೇಸ್ ಹಾಕೊಳ್ರಿ. ನಾನು ಬಿಯರ್ಡ್ ಇರೋದ್ರಿಂದ ನಾನು ಇಷ್ಟೇ ಹಾಕ್ಕೊಳ್ತೀನಿ. ಹುಡುಗರಿಗೆ ಏನಾದ್ರು ನೀವು ಬಿಯರ್ಡ್ ಬರ್ಸ್ಕೊಬೇಕಂತ ಏನಾದ್ರು ಇರೋರು ಯಾವುದೇ ಕಾರಣಕ್ಕೂ ಇದ್ರ ಮೇಲೆಲ್ಲ ಏರಿಯಾದಲ್ಲಿ ಅಪ್ಲೈ ಮಾಡಬೇಡಿ, ನಿಮಗೆ ಬಿಯರ್ಡ್ ಇಲ್ಲ ಅಂತ. ಸೊ ಯಾಕಂದರೆ ನಾನು ಮುಂದೆ ನಿಮಗೊಂದು ಬಿಯರ್ಡ್ ಯಾವ ಥರ ಬರ್ಸ್ಕೊಬೇಕಂತ ಒಂದು ತೋರಿಸ್ತೀನಿ. ನನಗೆ ಮುಂಚೆ ಇಲ್ಲೆಲ್ಲ ಬಿಯರ್ಡ್ ಇರಲಿಲ್ಲ. ಸೊ ನಾನು ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ಕೊಂಡು ಬಿಯರ್ಡ್ ಬರ್ಸ್ಕೊಂಡೆ. ನಿಮಗೂ ತೋರಿಸ್ತೀನಿ ಅದು ಯಾವ ಥರ ಮಾಡ್ಕೊಬೇಕು ಅಂತ. ಕಂಪ್ಲೀಟಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡ್ಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಆದಷ್ಟು ಕೂದಲಿಗೆ ಅದಕ್ಕೆಲ್ಲ ಟಚ್ ಮಾಡೋಕ್ಕೆ ಅಪ್ಲೈ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ಸೊ ಫೀಮೇಲ್ ಇನ್ಫ್ಲುಯೆನ್ಸರ್ಸ್ನ ಯಾಕೆ ನೀವು ಟ್ರಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಅವ್ರಿಗೆ ಆ್ಯಕ್ಚುಲಿ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಫೀಮೇಲ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಎಷ್ಟು ಒಂಥರ ಸ್ಕಿನ್ನೇ ಇಲ್ಲ, ಅವ್ರಿಗೆ ಏನೂ ಇಲ್ಲ, ಗ್ಲೋನೇ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಆಯಿಲ್ ಐಟಮ್ಸ್ ತಿಂದು ಅನ್ಹೆಲ್ತಿ ಆಗಿದ್ದಾರೆ. ಅವ್ರು ಏನು ಮಾಡಿಬಿಡ್ತಾರೆ, ಒಂದು ಲೈಟಿಂಗ್ ಹಾಕೊಂಡ್ಬಿಡ್ತಾರೆ, ಅವ್ರಿಗೆ ಯಾರೋ ಒಂದು 10,000 ರೂಪಾಯಿ ಕೊಟ್ಬಿಡ್ತಾರೆ, ಪ್ರಮೋಷನಿಗೆ ಮಾಡಿಬಿಡ್ತಾರೆ. ನನಗೆಷ್ಟೋ ಫೇಸ್ ವಾಶ್ ನನಗೆಷ್ಟೋ ಒಂದು ರೀಲ್ ಹಾಕಿದ್ದೆ ನಾನು ಫೇಸ್ ವಾಶ್ ಬಗ್ಗೆ. ಅದರಲ್ಲಿ 25,000 ಜನ ಕಮೆಂಟ್ಸೇ ಹಾಕಿದ್ರು, ಬ್ರೋ ಯಾವ ಥರ ಸ್ಕಿನ್ನ ಇಂಪ್ರೂವ್ ಮಾಡ್ಕೊಬೇಕು ಹೇಳು ಕೊಡು ಅಂತ. 25,000 ಜನ. ಆವಾಗ ನನಗೆ 5-6 ಫೇಸ್ ವಾಶ್ ಬ್ರ್ಯಾಂಡ್ ಬಂದವು, ಸರ್ 10,000 ಕೊಡ್ತೀನಿ, ನಮ್ಮನ್ನ ಇದು ಮಾಡಿ, ನಮ್ಮ ಪ್ರಮೋಟ್ ಮಾಡಿ ಅಂತ. ಅವ್ರದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಓದ್ತಿದ್ದೆ ನಾನು. ಅವು ಯಾವ್ಯಾವ ಸ್ಕಿನ್ಗೆ ಹೆಲ್ಪ್ ಆಗೋವಂಥವಿಲ್ಲ, ಏನು ಸ್ಕಿನ್ಗೆ ಹೆಲ್ಪ್ ಆಗೋವಂಥದ್ದಿಲ್ಲ. ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗ್ತಿತ್ತು, ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಅದಕ್ಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಯಾವ್ದಾದ್ರು ಜೆನ್ಯೂನ್ ಅನಿಸಿದ್ರೆ ನಾನು ಪ್ರಮೋಟ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ನಾನು ಸುಮ್ಮನೆ ಯಾವುದನ್ನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ಒಂಥರ ರಿಯಲ್ ಸ್ಟೆಪ್ಸು. ನಾನು ಯೂಸ್ ಮಾಡಿದ್ದು 20 ರೂಪೀಸ್ ಫೇಸ್ ಪ್ಯಾಕು, 2 ಸರಿ ಯೂಸ್ ಮಾಡ್ಬೋದು ನೀವು. ಆ ಥರ ಬಡ್ಜೆಟ್ ಫ್ರೆಂಡ್ಲಿನೂ ಇರಬೇಕು, ಟೈಮ್ ಕನ್ಸ್ಯೂಮ್, ಮೇನ್ ಟೈಮು. ನಿಮ್ಮ ಟೈಮ್ ಜಲ್ದಲ್ಲಿ ಆಗಬೇಕು, ಯಾಕಂದರೆ ಬೇರೆ ಕೆಲಸ ಭಾಳ ಇರ್ತಾವೆ ಮಾಡೋದು. ಅದನ್ನು ಆಲೋಚನೆ ಮಾಡಿ ನಾನು ನಿಮಗೆ ಇದು ಮಾಡ್ತಿರೋದು ಇದನ್ನೆಲ್ಲ. ಸೊ ಕರೆಕ್ಟು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಸ್ಕಿನ್ನು. ಒಂದೇ ಸಲಿಗೆ ಯಾವಾಗಲೂ ಗ್ಲೋ ಆಗಲ್ಲ. ನಾನು ಈ ಥರ ಆಗಬೇಕಂದ್ರೆ ಎಷ್ಟು ದಿನ ತಗೊಂಡಿರ್ಬೋದು ಹೇಳಿ? 3 ಇಯರ್ಸ್ ಕಂಟಿನ್ಯೂಸ್ ಆಗಿ ಇದು ಮಾಡೋದನ್ನ ಇಲ್ಲ. 3 ಇಯರ್ಸಿಂದ ನೀವು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ನೀವು ಜಿಮ್ಮಲ್ಲಿ 7 ಡೇಸಲ್ಲಿ 6 ಡೇಸ್ ವರ್ಕೌಟ್ ಮಾಡಿದ್ರೆ ನೀವು ಬೆಟರ್. ಅದೇ ನೀವು 3 ಡೇಸ್ ವರ್ಕೌಟ್ ಮಾಡಿದ್ರೆ ನೀವು ಎಕ್ಸಲೆಂಟು. ಯಾಕಂತ ಜಿಮ್ಗೆ ಹೋಗೋರು ಮಾತ್ರ ಗೊತ್ತಿರುತ್ತೆ. ನೀವು ಮೈಂಡ್ ಸೆಟ್ ಇಂಪ್ರೂವ್ ಮಾಡ್ಕೊಬೇಕಂದ್ರೆ 6 ಡೇಸ್ ಹೋಗಿ, ಬೇಡ ನನ್ನ ಬಾಡಿಗೆ ಮಸಲ್ ಗ್ರೋತ್ ಬೇಕು ಅಂದರೆ 3 ಡೇಸ್ಗೆ ಹೋಗಿ. ನೀವು ಯಾವಾಗ ನೀವು ಮಸಲ್ ಬ್ರೇಕ್ ಡೌನ್ ಮಾಡಿದಾಗ ಅದಕ್ಕೆ ಒಳ್ಳೆ ಫೀಡಿಂಗ್ ಕೊಟ್ಟರೆ ಮಾತ್ರ ಅದು ಮಸಲ್ ಗ್ರೋತ್ ಆಗುತ್ತೆ. ಸೊ ರೆಸ್ಟು ಭಾಳ ಇಂಪಾರ್ಟೆಂಟು. ಅದೇ ಥರ ನಿಮ್ಮ ಸ್ಕಿನ್ಗೂ ಅಷ್ಟೇ. ನೀವು ಡೈಲಿ ಅಪ್ಲೈ ಮಾಡೋದು, ನನಗೆ ಜಲ್ದಿ ರಿಸಲ್ಟ್ ಬೇಕಂತ ಡೈಲಿ ಅಪ್ಲೈ ಮಾಡೋಕ್ಕೆಲ್ಲ ಹೋಗಬಾರ್ದು. 15 ಡೇಸ್ ಒನ್ಸ್ ಬೇರೆ ಸ್ಕಿನ್ ರೋಟೀನ್ ಮಾಡಬೇಕು. ಇವಾಗ ನಾನು ಫೇಸ್ ಪ್ಯಾಕ್ ಮಾಡಿದ್ದೀನಿ, ಜಸ್ಟ್ ಇನ್ 1 ವೀಕ್ ಬಿಟ್ಟು ಡಿ10 ಮಾಡ್ಕೊಬೇಕು. ಜಸ್ಟ್ ಇನ್ನೂ 1 ವೀಕ್ ಬಿಟ್ಟು ಬ್ಲ್ಯಾಕ್ ಹೆಡ್ಸ್ಗೆ ವೈಟ್ ಹೆಡ್ಸ್ಗೆ ರಿಮೂವ್ ಮಾಡೋದೇ ಒಂದು ಪೇಸ್ಟ್ ಬರುತ್ತೆ, ಅದನ್ನು ತಗೋಬೇಕು. ಇದೆಲ್ಲ ಬಿಟ್ಟು ನಿಮ್ಗೆ ಏನಾದರೂ ಸಪ್ಲಿಮೆಂಟ್ಸ್ ತಗೋಬೇಕು, ನಿಮ್ಮ ಬಾಡಿ ವಿಟಮಿನ್ ಸಿ ಡಿಫಿಷಿಯನ್ಸಿ ಐತೆ, ನಾನು ಡೈಲಿ ಫ್ರೂಟ್ಸ್ ತಿನ್ನಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸಿದರೆ, ನೀವು ಲಿಮ್ಸಿ ಅಂತ ಒಂದು ಬರುತ್ತೆ, ಒಂದು ಮೆಡಿಕಲ್ ಸ್ಟೋರಲ್ಲಿ ಹೋದರೆ ಒಂದು 40 ರೂಪೀಸ್ಗೆ 1 ಮಂತ್ಗೆ ಆಗೋಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ, ಜಸ್ಟ್ 40 ರೂಪೀಸ್ಗೆ. ಡೈಲಿ 1 ಟ್ಯಾಬ್ಲೆಟ್ ಇಲ್ಲ ಹಾಫ್ ಟ್ಯಾಬ್ಲೆಟು ಆಫ್ಟರ್ ಮೀಲ್ಸ್ ತಿಂದರೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಸಿ ಏನಾದರೂ ಡಿಫಿಷಿಯೆಂಟ್ ಇದ್ದರೆ ಅದು ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿಗೆ 90 ಮಿಲಿಗ್ರಾಮ್ ಬೇಕು ವಿಟಮಿನ್ ಸಿ ಆವ್ರೇಜ್ ಪರ್ಸನ್ನಿಗೆ. ಸೊ 1 ಟ್ಯಾಬ್ಲೆಟಲ್ಲಿ 500 ಮಿಲಿಗ್ರಾಮ್ ಇರುತ್ತೆ. ಸೊ ನೀವು ಕಾಲು ಭಾಗ ಆ ಟ್ಯಾಬ್ಲೆಟ್ನ ತಗೊಂಡ್ರೆ ಸಮೇತ ನಿಮ್ಮ ಒಂದು ವಿಟಮಿನ್ ಸಿ ಫುಲ್ಫಿಲ್ಮೆಂಟ್ ಆಗುತ್ತೆ. ಅಥವಾ ನೀವು ಅದು ನ್ಯಾಚುರಲ್ ಫುಡ್ಡಲ್ಲಿ ಬೇಕಂದರೆ ಗುವಾ ತಿನ್ನಿ, ಆರೆಂಜ್ ತಿನ್ನಿ. ಈ 2 ಫುಡ್ಡು ರಿಚ್ ವಿಟಮಿನ್ ಸಿ ಇರುತ್ತೆ. ಇವೆರಡು ನಿಮ್ಮ ಸ್ಕಿನ್ ರಿಪೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಗ್ಲೋ ಕೂಡ ತುಂಬಾ ನಿಮ್ಗೆ ವಿಸಿಬಲ್ ಆಗಿ ಕಾಣುತ್ತೆ ಯಾವಾಗ ನೀವು ಕನ್ಸಿಸ್ಟೆನ್ಸ್ ಆಗಿ ಮಾಡಿದಾಗ. ನಾನು 3 ಇಯರ್ಸ್ ಕನ್ಸಿಸ್ಟೆಂಟಾಗಿ ಮಾಡಿದ್ದೀನಿ ನಾನು. ಅಂದರೆ ಇದೆಲ್ಲ ರೀಸೆಂಟಾಗಿ ಮಾಡ್ತಿರೋದು. ಬಟ್ ವಿಟಮಿನ್ ಸಿ ಹಂಗೆ ಇಂಟೇಕಲ್ಲಿ ಮಾತ್ರ ಒಳ್ಳೊಳ್ಳೆ ಫುಡ್ ತಿಂದಿರೋದ್ರಲ್ಲಿ ನಾನಿವಾಗ ಜಂಕ್ ತಿನ್ನಲ್ಲ ಅಂತಲ್ಲ, ತಿಂತೀನಿ, ಭಾಳ ಜಂಕ್ ತಿಂತೀನಿ ನಾನು. ಒಂದೇ ಸಲ ಭಾಳ ತಿನ್ಬಿಡ್ತೀನಿ ಪಾನಿಪುರಿ ಅವೆಲ್ಲ.
ಆ ಥರ ಒಟ್ಟು ನಿಮ್ಗೆ ಲಿಮಿಟ್ ಇರಬೇಕು, ಮೆಟಬಾಲಿಸಮ್ ಇಂಪ್ರೂವ್ ಇರಬೇಕು, ತಗೊಂಡಿದ್ದನ್ನು ಒಳ್ಳೆ ಜೀರ್ಣಶಕ್ತಿ ಇರಬೇಕು ನಿಮಗೆ. ಇಲ್ಲಾಂದರೆ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಆಗೋದು, ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗೋದು ಹಂಗಾಗುತ್ತೆ. ಬನ್ನಿ 15 ಅವರ್ಸ್ ಬಿಟ್ಟು ವಾಶ್ ಮಾಡೋಣ. ತುಂಬ ಜಾಸ್ತಿ ಹೊತ್ತು ಸಮೇತ ನೀವು ಬಿಡಬಾರ್ದು. ಇದು ಹಿಂಗೆ ಟ್ಯಾಪ್ ಮಾಡ್ಕೊಂಡ್ಮೇಲೆ ನಿಮಗೆ ಫೀಲ್ ಆಗಬೇಕು, ಅಂದರೆ ಇದು ಸ್ಕಿನ್ಗೆ ಸ್ಟಿಕ್ ಆಗಿದೆ ಅಂತ. ಅಲ್ಲಿವರೆಗೂ ಡ್ರೈ ಮಾಡೋಕೆ ಬಿಡಿ. ನೋಡಿ ಲೈಟಾಗಿ ಇಲ್ಲಿವರೆಗೂ ಬಂದರೆ ಸಾಕು. ಸೊ ಇಷ್ಟಿದ್ರೂ ಸಾಕು. ವಾಶ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಒಂದು ಕ್ಲಾತ್ನ ವೆಟ್ ಮಾಡಿ, ಒಂದು ಸ್ವಲ್ಪ ಈ ಕ್ಲಾತ್ನ ವೆಟ್ ಮಾಡಿ, ಇದು ರಫ್ ಇರುತ್ತಲ್ಲ ಡೈರೆಕ್ಟ್ ಅದ್ರ ಮೇಲೆ ರಬ್ ಮಾಡಬೇಡಿ. ಮುಖದಲ್ಲಿ ಸ್ವಲ್ಪ ನೀರು ಹಾಕೊಳ್ಳಿ, ಸ್ವಲ್ಪ ಮುಖದ ಹತ್ತಿ ಸ್ವಲ್ಪ ಈ ಥರ ಚಿಮ್ಸ್ಕೊಳ್ರಿ ಅಂತಾರಲ್ಲ ಆ ಥರ. ಸೊ ಈ ಥರ ಡ್ರೈ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಈ ಥರ ರಬ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಒಂದು ವಾಶಲ್ಲಿ ಗೊತ್ತಾಗಲ್ಲ, ಬಟ್ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಲ್ಲ, ನನಗೆ ಅದು ಗೊತ್ತಾಗುತ್ತೆ ಡಿಫ್ರೆನ್ಸ್ ನನಗೆ. ಸೊ ಈ ಥರ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಫುಲ್ ರಬ್ ಮಾಡ್ಕೊಳ್ತೀನಿ. ನಿಮ್ಗೆ ಇವಾಗ ನಾನು ಈ 4 ಟೂಲ್ಸ್ ಇದಾವೆ ನನ್ನ ಹತ್ರ. ಈ 4 ಟೂಲ್ಸ್ನ ಹೇಳ್ಕೊಡ್ತೀನಿ. ನೀವು ಸ್ವಲ್ಪ ಇವಾಗ ನೀವು ನೋಡಿ, ಎಷ್ಟೋ ಜನ ವೈಟ್ ಸ್ಕಿನ್ ಇರುತ್ತೆ ಅವರಿಗೆ, ಬಟ್ ಅವ್ರು ಅಟ್ರಾಕ್ಟಿವ್ ಆಗಿರಲ್ಲ. ಅದಕ್ಕೆ ಮೇನ್ ರೀಸನ್ನೇ ಈ 4 ಟೂಲ್ಸು. ಸೊ ನೀವೇನಾದರೂ ತುಂಬ ಕಲರ್ ಇದ್ದು ಅಟ್ರಾಕ್ಟಿವ್ ಇಲ್ಲ ಅನ್ನೋ ಅದು ಗೊತ್ತಾಗ್ಬಿಡುತ್ತೆ ಫೀಲ್. ಹಂಗೆ ಸರಿ ಈ 4 ಟೂಲ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ನೀವು. 4th ಮಾತ್ರ ತುಂಬ ಇಂಪಾರ್ಟೆಂಟು. ಬಿಯರ್ಡ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ನಿಮ್ಮ ಅಪ್ಪಾಜಿಗೆ ಜೆನೆಟಿಕ್ಸ್ ಆಗಿ ಬಿಯರ್ಡ್ ಇಲ್ಲ ಅಂದ್ರೂ ಸಮೇತ ನಿಮಗೆ ಬಿಯರ್ಡ್ ಬರುತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ. ಸೊ ಯಾವುದೇ ಥರ ಪ್ರಮೋಷನ್ ಮಾಡಲ್ಲ, ಯಾವುದೇ ಥರ ಪ್ರಾಡಕ್ಟ್ಸ್ ಇಂದಿರಲ್ಲ. ಇದೆಲ್ಲ ನಾನು ಪರ್ಚೇಸ್ ಮಾಡಿರೋದು. ಫಸ್ಟ್ ಪ್ರಾಡಕ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನು ಬೇಡ. ಫಸ್ಟ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಹೇಳೋಣ. ಸೊ ಫಸ್ಟ್ ಈ ಪ್ರಾಡಕ್ಟ್ ಏನಂದರೆ, ನಿಮ್ಮ ಫೇಸು ಅಟ್ರಾಕ್ಟಿವ್ ಇದೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವ ಫ್ಯಾಕ್ಟರ್ಸ್ ಅಂದರೆ ಈ ಫ್ಯಾಕ್ಟರ್ಸ್. ಸರಿನಾ? ಈ ಟಿ ಝೋನ್ ಅಂತಾರಲ್ಲ, ಇದನ್ನ ನೀವು ಅಟ್ರಾಕ್ಟಿವ್ ಇದೀರಾ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಟಿ ಝೋನ್. ಸೊ ಈ ಟಿ ಝೋನ್ ನಿಮ್ಮದು ಕರೆಕ್ಟಾಗಿರ್ಬೇಕಂದ್ರೆ, ಅಕಸ್ಮಾತ್ ತುಂಬ ಜನದ್ದು ಕರೆಕ್ಟಾಗಿರುತ್ತೆ, ಬಟ್ ನೋಡಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಈಗ ನಾವೆಲ್ಲ ತುಂಬ ಸ್ಪೋರ್ಟ್ಸ್ ಆಡ್ತೀವಿ, ನಮ್ಗೆ ಎಷ್ಟೋ ಸಲ ಬಾಲ್ ಬಿದ್ದೈತೆ, ಫ್ರ್ಯಾಕ್ಚರ್ ಆಗೈತೆ. ಎಷ್ಟೋ ಸಲ ನಾವು ಖೋಖೋ ಆಡ್ಬೇಕಾದ್ರೆ ಡೈ ಬಿದ್ದು ಇಲ್ಲೆಲ್ಲ ನೋವು ಮಾಡ್ಕೊಂಡಿದ್ದೀವಿ, ನಮ್ಮ ಒಳಗಡೆ ಇರೋ ಮಸಲ್ಸ್ ಎಲ್ಲ ಡೆಸ್ಟ್ರಾಯ್ ಆಗೈತೆ. ಸೊ ಅದೇ ಈ ಥರ ಏನಾದ್ರು ನಿಮ್ಗೆ ಇದ್ದಿದ್ರೆ, ಅಥವಾ ನಿಮ್ಮ ನೋಸ್ ಮೇಲೆ ನಿಮಗೆ ಇನ್ಸೆಕ್ಯೂರಿಟಿ ಇದ್ದರೆ ಈ ಎರಡು ಬರುತ್ತೆ ಬಾಕ್ಸಲ್ಲಿ. ಸೊ ಒಂದೇನಕ್ಕಂದರೆ ನಿಮ್ಮ ಹಂಪ್, ನಿಮ್ಮ ಇಲ್ಲಿ ನೋಸ್ ಏನೈತೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇದು ನೋಸ್ ಹಂಪ್, ಇದು ಏನಾದರೂ ಜಾಸ್ತಿ ಇದ್ದರೆ ಅದನ್ನು ನಿಮಗೆ ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ನೋಸ್ ಲಿಂಬ್ ಇದೇನಿದೆ ಸ್ಟ್ರೆಂತ್, ಇದು ನೀವೇನಾದರೂ ತುಂಬ ಕೆಲವರು ದೊಡ್ಡದಿರುತ್ತೆ, ಇದು ಈ ಸೈಡು. ಸೊ ಈ ಥರ ಕೆಲವರಿಗೆ ದೊಡ್ಡದಿರುತ್ತೆ, ಇದು ಮುಂದೆ ಬಂದಿರುತ್ತೆ, ಇಲ್ಲ ಒಳಗಿರುತ್ತೆ, ಕೆಲವರಿಗೆ ಫ್ಲ್ಯಾಟ್ ಇರುತ್ತೆ. ಸೊ ಅವರಿಗೆ ಇದು ಯೂಸ್ ಮಾಡಿದ್ರೆ ನಿಮ್ಮ ನೋಸ್ ಉದ್ದ ಬರುತ್ತೆ. ಅಂದರೆ ನಿಮ್ದು ಇಲ್ಲಿ ಬ್ರಾಡ್ ಆಗಿದ್ದರೆ ಅದು ನಿಮಗೆ ತಿನ್ನಾಗಿ ಪರ್ಫೆಕ್ಟಾಗಿ ಕಾಣುತ್ತೆ. ಸೊ ಅದೊಂದು. ಈ ಎರಡು ಅದ್ರ ಯೂಸು, ನೋಸ್ಗೆ ಯೂಸು. ನಿಮ್ಮ ಆಲ್ಮೋಸ್ಟ್ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ನೋಸ್ನೇ ನಿಮ್ಮ ಬ್ಯೂಟಿನ ಇದು ರೆಫರ್ ಮಾಡುತ್ತೆ. ಅಂದರೆ ನಿಮ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮ ನೋಸ್ ಇರುತ್ತೋ ಅಷ್ಟು ಹ್ಯಾಂಡ್ಸಮ್ ಆಗಿ ಅಥವಾ ಬ್ಯೂಟಿಫುಲ್ಲಾಗಿ ನೀವು ಕಾಣ್ತೀರಾ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು. ಸರಿನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಇದು ಫೇಶಿಯಲ್ ರೋಲರ್ ಅಥವಾ ಮಸಾಂಜರ್ ಅಂತ ಬರುತ್ತೆ. ಈ ಪ್ರಾಡಕ್ಟ್ ಬರಲ್ಲ, ನಾನು ಆ್ಯಡ್ ಮಾಡಿದ್ದೀನಿ ಡರ್ಮ ರೋಲರ್ನ. ನಿಮಗೆ 4th ಐಟಮ್ ಅಂತ ತೋರಿಸಿ ಹೇಳ್ತೀನಿ. ಈ 2 ಪ್ರಾಡಕ್ಟ್ಸ್ ಬರುತ್ತೆ. ಇದು ಮಸಾಂಜರು, ಇದು ಫೇಶಿಯಲ್ ಶೇಪರು. ಇದು ನಿಮ್ದೇನಾದರೂ ಜಾವ್ ಲೈನಿಗೆ ಪ್ರಾಪರಾಗಿ ನೀವು ಹುಡುಗಿಯರಾಗಿದ್ದರೆ ಇದು ಯೂಸ್ ಆಗುತ್ತೆ. ಹುಡುಗರಿಗೆ ಯಾಕೆ ಜಾಸ್ತಿ ಯೂಸ್ ಆಗಲ್ಲ ಅಂದರೆ, ಹುಡುಗರಿಗೆ ಜಾಸ್ತಿ ಜನಕ್ಕೆ ಬಿಯರ್ಡ್ ಇರುತ್ತೆ. ಸರಿನಾ? ಸೊ ಬಿಯರ್ಡ್ ನಿಮ್ಮ ಜಾವ್ ಲೈನ್ನ ಕವರ್ ಮಾಡುತ್ತೆ. ನಿಮ್ದು ಎಷ್ಟೇ ಸ್ಟ್ರಾಂಗ್ ಇಲ್ಲಿ ಬಿಯರ್ಡ್ ಇದಿದ್ರೂ ಸಮೇತ ಇದು ನಿಮಗೆ ಕವರ್ ಮಾಡುತ್ತೆ. ಸೊ ಅದರಿಂದ ಅಷ್ಟೊಂದು ಇದು ಆಗಲ್ಲ ನಿಮಗೆ, ಇದು ಯೂಸ್ ಆಗಲ್ಲ. ಐ ಮೀನ್ ನೀವು ಯೂಸ್ ಮಾಡಿದ್ರೂ ಬಿಯರ್ಡ್ ಇಲ್ದವರಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ಬೋದು. ಇದು ಮಾತ್ರ ಕಂಪಲ್ಸರಿ ಮಸಾಂಜರ್. ಯಾಕೆ ಅಂದರೆ ಇದು ನೀವು ಯಾವಾಗ ಮಸಾಜ್ ಮಾಡ್ಕೊಳ್ತೀರೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಿಮ್ಮ ಫೇಸಿಗೆ. ಸರಿನಾ? ಬ್ಲಡ್ ಸರ್ಕ್ಯುಲೇಷನ್ ಫೇಸಲ್ಲಿ ನಿಮ್ಗೆ ಚೆನ್ನಾಗಾದಾಗ ನಿಮಗೆ ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಸೀರಮ್ಸ್ ಯೂಸ್ ಮಾಡ್ತೀರಲ್ಲ, ಅದೆಲ್ಲ ನಿಮ್ಮ ಒಂದು ಫೇಸಿಗೆ ಅಬ್ಸರ್ವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎರಡರದ್ದು, ಈ ಮಸಾಂಜರ್ ಆಗಿರ್ಬೋದು
ಮತ್ತು ಈ ಶೇಪ್ನರ್ ಆಗಿರ್ಬೋದು, ಈ ಎರಡನ್ನು ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು. ಇದೆಲ್ಲ ಒಂದ್ಸಲಿಗೆ ಯೂಸ್ ಮಾಡಿದ್ರೆ ಏನಾಗಲ್ಲ, ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡಿದ್ರೆ ಓವರ್ ದ ಟೈಮ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಥರ್ಡ್ ಪ್ರಾಡಕ್ಟ್ ಬಗ್ಗೆ ನೋಡೋಣ ಬನ್ನಿ. ಥರ್ಡ್ ಪ್ರಾಡಕ್ಟ್ ಬಂದು 3D ಮಸಾಂಜರ್ ಅಂತ. ಸೊ ಈ ಒಂದು ಪ್ರಾಡಕ್ಟ್ ನಾನು ಏನೇನು ತೋರಿಸ್ತಿದ್ದೀನೋ ಆ ಪ್ರಾಡಕ್ಟ್ಸ್ ಎಲ್ಲ 300 ರುಪೀಸ್. ನೀವು ಸಲೂನ್ಗೆ ಹೋದರೆ ಎಷ್ಟು ಕೊಡ್ತೀರಾ? 1000 ಕೊಡ್ತೀರಾ ಹುಡುಗಿಯವರು? ಯಾಕಂದರೆ ಅವ್ರು ತುಂಬ ಚಾರ್ಜ್ ಮಾಡ್ತಾರೆ. ಸೊ ಇವೆಲ್ಲ ನ್ಯಾಚುರಲ್ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು. ಸೊ ಇದು ಅಷ್ಟೇ, ಜಾವ್ಲೈನಿಗೆ ಪರ್ಫೆಕ್ಟ್ ಮಸಾಂಜರ್ ಇದಂತೂ. ಸೊ ಇದೂ ಅಷ್ಟೇ, ನೀವು ಸೇಮ್ ಇದು ಅದ್ರ ಸೇಮ್ ಯೂಸು, ಬಟ್ ಇದನ್ನು ನೀವು ಕಂಫರ್ಟಬಲಾಗಿ ಯೂಸ್ ಮಾಡೋದು. ಪ್ರಾಪರಾಗಿ ನೋಡಿ, ನಿಮ್ಗೆ ಪ್ರಾಪರಾಗಿ ಇದು ಪುಲ್ ಮಾಡುತ್ತೆ ಈ ಏರಿಯಾನ. ಸೊ ಇದು ಇಲ್ಲಿ ನಿಮಗೆ ಈ ಥರ ಶೇಪಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್, ಸರಿನಾ? ಫೋರ್ತ್ ಒನ್, ಎಲ್ಲ ಹುಡುಗರಿಗೂ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ನೀವು ಅಟ್ರಾಕ್ಟಿವ್ ಆಗಿ ಕಾಣಬೇಕಂದ್ರೆ ನಿಮಗೆ ಮೇನ್ ಏರ್ ಚೆನ್ನಾಗಿರಬೇಕು, ಜೊತೆಗೆ ನಿಮ್ಮ ಬಿಯರ್ಡ್ ಚೆನ್ನಾಗಿರಬೇಕು. ಸೊ ಬಿಯರ್ಡ್ ಗ್ರೋತ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಿಯರ್ಡ್ ಇದ್ದರೆ ಹುಡುಗರಿಗೆ ಒಂಥರ ಲಕ್ಷಣ, ಮತ್ತು ನೀವು ಎಲ್ಲೇ ಹೋದ್ರೂ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ. ಗೊತ್ತಾಯ್ತಲ್ಲ ಆಪರ್ಚುನಿಟೀಸ್ ಅಂದರೆ? ಅದು ನಾನು ಕರೆಕ್ಟ್ ಅಂದರೆ ನನಗೆ ಗೊತ್ತದು, ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಬಿ ಎಡ್ ಇಲ್ದಿದ್ದರೆ ಥರ ಇದ್ದಾಗೂ ಯಾವ ಥರ ಇರುತ್ತೆ, ಬಿ ಎಡ್ ಇದ್ದಾಗ ಇರುತ್ತೆ ಅಂತ ಪ್ರತಿಯೊಂದು ಗೊತ್ತು ನನಗೆ. ಸೊ ಈ ಒಂದು ಡರ್ಮ ರೋಲರ್ ಅಂತ ಇದು ಎಷ್ಟು 200-250 ರುಪೀಸ್ ಅಪ್ರಾಕ್ಸಿಮೇಟ್ಲಿ. ಸೊ ನನಗೇನಾಗಿತ್ತು, ಫಸ್ಟಿಗೆ ಇಲ್ಲಿ ಬಿ ಎಡ್ ಇರಲಿಲ್ಲ, ಸರಿನಾ? ಈ ಏರಿಯಾದಲ್ಲಿ ಬಿ ಎಡ್ ಇರಲಿಲ್ಲ. ತುಂಬ ಜನ ಹುಡುಗರಿಗೆ ಬಿ ಎಡ್ ಇದ್ರೂ ಈ ಒಂದು ಏರಿಯಾದಲ್ಲಿ ಇರಲ್ಲ ಬಿ ಎಡ್. ಜನರಲ್ ಆಗಿ ಈ ಒಂದು ಏರಿಯಾದಲ್ಲಿ, ನಾನು ಈ ಒಂದು ಏರಿಯಾದಲ್ಲಿ ಇರಲಿಲ್ಲ. ಸೊ ಇಲ್ಲಿ ನಾನು ಡರ್ಮ ರೋಲರ್ ಯಾವುದೋ ಒಂದು ರೀಲಲ್ಲಿ ಇದೇ ಥರ ನೋಡಿದಾಗ ನನಗೆ ಅನಿಸಿತ್ತು ಡರ್ಮ ರೋಲರ್ ಯೂಸ್ ಆಗುತ್ತೆ, ಯೂಸ್ ಮಾಡ್ಬೋದು ಅಂತ. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ, ನೀವು ಜಸ್ಟ್ ಕೆಲವ್ರು ಜನ ಎಲ್ಲ ಏನೋ ಒಂದು ಸೀರಮ್ ಹಚ್ಕೊಂಡ್ರೆ ಬರುತ್ತೆ. ಸೊ ಏನೋ ಹಚ್ಕೊಳಕ್ಕೆ ಹೋಗ್ಬೇಡಿ, ದುಡ್ಡನ್ನೇ ವೇಸ್ಟ್ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಇರ್ತೀರಾ, ಈ ಥರದಕ್ಕೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ 250 ರುಪೀಸ್ ತಗೊಳ್ಳಿ, ಲೈಫ್ ಟೈಮ್ ಯೂಸು. ನೀವೇನು ಮಾಡಬೇಕು ಗೊತ್ತಾ, ಈ ಥರ ಎಲ್ಲಿ ನಿಮಗೆ ಇಲ್ಲಿ ಅಕಸ್ಮಾತ್ ನಿಮಗೆ ಇಲ್ಲಿ ಬಿ ಎಡ್ ಇಲ್ಲ ಅಂತ ಅನಿಸಿದರೆ ಈ ಫಿಂಗರ್ನಿಂದ ಪುಲ್ ಮಾಡಿ ಅಪ್ ಸೈಡ್. ಜಾಸ್ತಿ ಇದು ಸ್ಕಿನ್ನು ನೀವು ಲೈಟಾಗಿ ಮಾಡಬೇಕು. ಸೊ ಇಷ್ಟೇ ಜೆಂಟಲ್ಲಾಗೆ ಈ ಥರ ನೀವು ಮಾಡ್ತೀರಲ್ಲ, ಈ ಥರ ಮಾಡಿ ಕೊಕೊನೆಟ್ ಆಯಿಲ್ ಆದರೂ ಓಕೆ, ಯಾವುದಾದ್ರೂ ಆಯಿಲ್ ಆದರೂ ಓಕೆ, ಸುಮ್ಮನೆ ಜೆಂಟಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಒಂದು 15-20 ಟೈಮ್ಸ್ ಮಾಡ್ಕೊಳ್ರಿ ಈ ಥರ ಪ್ರೆಷರ್ ಹಾಕಿ. ಸೊ ಈ ಥರ ನೀವು ಪ್ರೆಷರ್ ಹಾಕಿ ಒಂದು 15-20 ಟೈಮ್ಸ್ ಮಾಡ್ಕೊಂಡು ಲೈಟಾಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಬಿ ಎಡ್ ಬಂದಿಲ್ಲ ಅಂದರೆ ಕೇಳ್ರಿ. ಯಾಕಂದರೆ ನಾನು ಮಾಡಿದ್ದು ಇದೇ ಥರ. ನನ್ನ ಫ್ರೆಂಡ್ಸೇ ಕೇಳೋರು, ನೀನು ಕಾಲೇಜಲ್ಲಿ ಬಂದಾಗ ಏನು ಮಜಾ ಫಸ್ಟ್ ಇಯರಲ್ಲಿ ಬಂದಾಗ ನಿನಗೆ ಇಲ್ಲೆಲ್ಲ ಬಿ ಎಡೇ ಇರಲಿಲ್ಲ, ಇಲ್ಲಿ ಬಂದೈತೆ ಅಂತ ಬಾಯ್ಬಿಟ್ಟು ಕೇಳೋರು. ನಾನು ತುಂಬ ಜನ ಹುಡುಗಿಯರಿಗೆ ಮೀಟ್ ಮಾಡೋಕೆ ಹೋದಾಗ ನನ್ನ ಸ್ಕಿನ್ ಬಗ್ಗೆ ಕೇಳೋರು, ಏನು ಬ್ರೋ ನಿನ್ನ ಹತ್ರ ಇಲ್ಲಿ ಗುಳ್ಳೆ ಇಲ್ಲ ಅಂತ, ಪಿಂಪಲ್ಸ್ ಇಲ್ಲ, ನನಗಿದ್ದಾವೆ ಅಂತ. ನಾನು ಹೇಳೋದು ಏನು ಗೊತ್ತಾ, ಹುಡುಗಿಯರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಹುಡುಗಿಯವರಿಗೆ ಮಂತ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ, ನಮಗೆ ಆ ಥರ ಏನೂ ಆಗೋದಿಲ್ಲ. ಸೊ ಜನರಲ್ಲಾಗಿ ನಮ್ಮದು ಹುಡುಗರದು ಸ್ಕಿನ್ ಚೆನ್ನಾಗಿರುತ್ತೆ. ನೀವು ಹುಡುಗಿಯರಿಗೂ ಸ್ಕಿನ್ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮದಾಗಿರುವಂತಹ ಒಂದು ಬಾಡಿ ಟೈಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಬಾಡಿಗೆ ಏನು ಡಿಫಿಷಿಯನ್ಸಿ ಐತೆ ಅಂತ ಅದನ್ನು ಇದು ಮಾಡ್ಕೊಳ್ಳಿ. ಫಿಫ್ತ್ ಒಂದು ಟ್ಯಾಬ್ಲೆಟ್ ಲಿಮ್ಸಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ಚೀವೇಬಲ್ ಟ್ಯಾಬ್ಲೆಟ್ಸು ಲಿಮ್ಸಿಯಿಂದ. ಇದರೊಳಗೆ ಏನಿಲ್ಲ, ವಿಟಮಿನ್ ಸಿ ಇರುತ್ತೆ, 500 ಮಿಲಿಗ್ರಾಮ್ ಇರುತ್ತೆ. ನಿಮ್ಮ ಬಾಡಿಗೆ 90 ಮಿಲಿಗ್ರಾಮ್ ಅಷ್ಟೇ ಬೇಕಿರೋದು. ಸೊ ಅದಕ್ಕೆ ಇದು ನೀವು ಒಂದು 1/4 ಟ್ಯಾಬ್ಲೆಟು ಅಥವಾ 1/2 ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು. ಬೆಸ್ಟ್ ಅಬ್ಸರ್ಪ್ಷನ್ ನಿಮ್ಮ ಬಾಡಿಗೆ ಯಾವಾಗುತ್ತೆ ಅಂದರೆ ಆಫ್ಟರ್ ಮೀಲ್ಸ್. ನಿಮ್ಮ ಮೀಲ್ಸ್ ತಗೊಂಡು ಒಂದು 10-15 ಮಿನಿಟ್ಸ್ ಬಿಟ್ಟು ಇದನ್ನು ತಗೊಳ್ಳಿ. ಒಂದು ಜಸ್ಟ್ 40 ರುಪೀಸ್ ನಿಮಗೆ 2 ಪ್ಯಾಕೆಟನ್ನು ಬರುತ್ತೆ. 20 ರುಪೀಸ್ಗೆ ಒಂದು ಪ್ಯಾಕೆಟ್ ಅನಿಸುತ್ತೆ, 1 ಮಂತಿಗೆ ಆಗುತ್ತೆ. ಸೊ ಇಷ್ಟು ಸ್ಕಿನ್ ಕೇರ್ನ ಏನೇನು ಹೇಳಿದೆ ಅಂತ ರೀಕ್ಯಾಪ್ ಮಾಡ್ಕೊತೀನಿ. ಫಸ್ಟು ನಿಮ್ಮದು ಹೊರಗಡೆ ಧೂಳೆಲ್ಲ ಕುತ್ಕೊಳ್ಳೋದು ಬಿಟ್ಟು ಒಳ್ಳೆ ಫೇಸ್ ಪ್ಯಾಕು, ಡಿ-ಟ್ಯಾನು ಇವೆರಡನ್ನು ಮಾಡ್ಕೊತ ಹೋಗಲಿ. ಆಲ್ಟರ್ನೇಟ್ ಡೇಸ್ ಅಂದರೆ 15 ಡೇಸಿಗೆ ನೀವು ಡಿ-ಟ್ಯಾನ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ 15 ಡೇಸ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಟಮಿನ್ ಸಿ ಟ್ಯಾಬ್ಲೆಟ್ನ ಡೈಲಿ ತಗೊಳ್ಳಿ. 3D ಮಸಾಜರು, ಫೇಸ್ ಶೇಪರು ಮತ್ತು ನೋಸಿಂದ ಅದು ನಿಮ್ಗೆ ಏನಾದ್ರು ನೋಸ್ ಇನ್ಸೆಕ್ಯೂರಿಟಿ ಇದೆ ಅದನ್ನು ತಗೊಳ್ರಿ. ಇದು ಶೇಪರ್ ಮಾತ್ರ ಕಂಪಲ್ಸರಿ ಇರಲಿ. ನಿಮ್ಮ ಫ್ಯಾಟ್ ಇಲ್ಲ ಅಂದರೆ ನಿಮ್ಮ ಫೇಸ್ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಡರ್ಮ ರೋಲರ್, ಅದು ಬಿ ಎಡ್ ತೋರಿಸಿದ್ನಲ್ಲ, ಅದನ್ನು ಮಾತ್ರ ಹುಡುಗರಾಗಿದ್ದರೆ ಕಂಪಲ್ಸರಿ ತಗೊಳ್ರಿ. ಅಕಸ್ಮಾತ್ ನೀವೇನಾದ್ರು ಹುಡುಗಿಯಾಗಿ ನಿಮ್ಗೇನಾದರೂ ಈ ಸೈಡಲ್ಲಿ ಏರ್ ಫಾಲ್ ಆಗ್ತಿದ್ರೆ ಇಲ್ಲಿ, ಅಥವಾ ಏನಾದ್ರು ನಿಮಗೆ ಸೆಂಟ್ರಲ್ ಏರ್ ಫಾಲ್ ಆಗ್ತಿದೆ ಅಂತ ಅನಿಸಿದರೆ ನೀವು ಸಮೇತ ಅದನ್ನು ತಗೊಂಡು ನಾರ್ಮಲಾಗಿ ಕೊಕೊನೆಟ್ ಆಯಿಲ್ ಹಾಕೊಬೋದು. ಸೊ ಈ ಥರ ಮಾಡಿದ್ರೆ ಲಿಟಲಾಗಿ ನೀವು ಇಂಪ್ರೂವ್ ಆಗ್ತೀರಾ. ನಾನು ಈ ಸ್ಟೆಪ್ಸ್ ಇದು ಫಾಲೋ ಮಾಡಿದ್ದೀನಿ, ನಾನು ಇಂಪ್ರೂವ್ ಆಗೋಕ್ಕೆ ನನಗೆ ವರ್ಕೌಟ್ ಆಗಿದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಮುಂದೆ ಆ್ಯಕ್ಚುಲಿ ಹುಡುಗರು ಇನ್ನೂ ಹ್ಯಾಂಡ್ಸಮ್ ಹಾಕೊಂತ ಹೋಗ್ತಾರೆ ಬರ್ತಾ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ನನಗೂ ಗೊತ್ತಿರುತ್ತೆ ಯಾವ ಥರ ಇರ್ತೀನಿ ಅಂತ. ಸೊ ಇನ್ನು 5 ವರ್ಷ ಬಿಟ್ಟು ನೋಡೋಣ ಯಾವ ಥರ ಕಾಣ್ಬೋದು ಅಂತ. ಸೊ ವಿಡಿಯೋ ಏನಾದ್ರು ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಏನಾದ್ರು ಒಂದು ಒಳ್ಳೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ. ಬಾಯ್.